ಒಂದು ಹಳ್ಳಿ ವೈಬಲ್ಲಿ ಮಾಡಿರೋಂಥ ಒಂದು ರೆಸಾರ್ಟ್ ಇದು. ಫುಲ್ಲು ಹಂಚಿನ ಮನೆಗಳು, ಹಂಚಿನ ರೂಮ್ಗಳು. ಸೊ ಇದು ಆ್ಯಕ್ಚುಲಿ ನಾವು ಇವಾಗ ಬಂದಿರೋದು ಎತ್ತಿನ ಭುಜ ಟ್ರೆಕ್ಕು. 7 ಗಂಟೆಗೆ 8 ಗಂಟೆಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಇವಾಗ ಬಂದಾಗ 12 ಗಂಟೆ ಆಲ್ಮೋಸ್ಟು. ನ್ಯಾಚುರಲ್ ಬ್ಯೂಟಿ, ಮಳೆಗಾಲಕ್ಕೆ ದೊಡ್ಡ ಮರ ಬಿದ್ದೋಗಿದೆ ಇಲ್ಲಿ. ಆ್ಯಂಡ್ ಫುಲ್ ಸಖತ್ ಗೋ ಮ್ಯಾನ್, ನಥಿಂಗ್, ಡೋಂಟ್ ವರಿ, ಈಸ್ ಕೇರ್ಡ್. ಧೀರಜ್ ಈಸ್ ಕೇರ್ಡ್ ಆ್ಯಕ್ಚುಲಿ. ಸರ್ manager is also coming. He's enjoying the trek actually. He looks like a commando, the trainee officer. There ಬನ್ನಿ, ಸೂಪರ್. ಬಾಲಯ್ಯ, ಈ ಬಾಲಯ್ಯ ನೋಡಲಿ. ಅಯ್ಯೋ 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 ಅಯ್ಯೋ, ಏಯ್ ಬೆನ್ಗಿನ ಮುರ್ಕಿರ್ಕೊಂಡು ಸ್ವಾಮಿ. Too adventurous, no? Yeah, I love adventurous. Everybody should dance ಅಷ್ಟೇ, ಬಿಡಲ್ಲ. ಬರ್ರಿ, ಬನ್ನಿ ಬನ್ನಿ. ಡ್ಯಾನ್ಸ್ ಆಡ್ಕೆ. ಹಾಂ, ಕಮಾನ್. ಕಮಾನ್ ವಿಜಯ್. Let's go ಕುಮ್ಮಡು. ಮಂಜು ಮಂಜು ಸೂಪರ್ ಬ್ರೋ, ಸೂಪರ್. ವಾವ್, ಕ್ರೇಜಿ ಸಕಲೇಶ್ಪುರ. ಅರ್ಲಿ ಮಾರ್ನಿಂಗ್ 6 ಗಂಟೆ. ಹಿಂಗಿದೆ ನೋಡಿ, ಒಳ್ಳೆ ಪಕ್ಷಿಗಳ ಕಲರವ ಆ್ಯಂಡ್ ಸಖತ್ತು ಚಳಿ. ಇವಾಗ ಆ್ಯಕ್ಚುಲಿ ನಾವು ಲಾಸ್ಟು ನೈಟ್ ಅಂದರೆ ಫ್ರೈಡೆ ನೈಟ್ ಬೆಂಗಳೂರಿಂದ ಹೊರಟಿದ್ದು. ಬೇಲೂರು ಹತ್ರ ಬಂದುಬಿಟ್ಟು ದ್ವಾರ ಸಮುದ್ರ ಅಂತ ಹೇಳಿ ರೆಸಾರ್ಟು, ಇಲ್ಲಿ ಬಂದು ಸ್ಟೇ ಮಾಡಿದ್ದೀವಿ. ಸೊ ಇಲ್ಲಿಂದ ನಾವು ಮಾರ್ನಿಂಗ್ ಇನ್ನೊಂದು 1 ಅವರಲ್ಲಿ ಎತ್ತಿನ ಭುಜ ಟ್ರೆಕ್ಕಿಂಗ್ ಹೋಗಬೇಕು. ಇವಾಗ ಜಸ್ಟ್ 6:30 ಸನ್ರೈಸ್ ಆಗ್ತಾಯಿದೆ. ಫುಲ್ ಫಾರೆಸ್ಟು, ಫುಲ್ ಪಕ್ಷಿಗಳ ಕಲರವ, ಸಖತ್ತಾಗಿದೆ. ಪ್ಲೇಸ್ ಮಾತ್ರ ಸೂಪರಾಗಿದೆ. ಓಲ್ಡ್ ಒಂದು 15 to 20 years ರೆಸಾರ್ಟ್, ಹಳೇ ಕಾಲದ್ದು ಡ್ರಾಯಿಂಗ್ಸ್. ಎಷ್ಟು ಬ್ಯೂಟಿಫುಲ್ಲಾಗಿ ಡ್ರಾಯಿಂಗ್ಸ್ ಮಾಡಿದ್ದಾರೆ. ನೈಸ್, ವೆರಿ ನೈಸ್ ಆ್ಯಕ್ಚುಲಿ, ಚೆನ್ನಾಗಿದೆ. ಎಷ್ಟು ಬ್ಯೂಟಿಫುಲ್ಲಾಗಿ ಒಂದು ಓಲ್ಡ್ ಅಂದರೆ ಒಂದು ಹಳ್ಳಿ ವೈಬಲ್ಲಿ ಮಾಡಿರೋಂಥ ಒಂದು ರೆಸಾರ್ಟ್ ಇದು. ಫುಲ್ಲು ಹಂಚಿನ ಮನೆಗಳು, ಹಂಚಿನ ರೂಮ್ಗಳು, ವಿಲ್ಲಾ ಇದೆ ಮತ್ತು ರೂಮ್ಸ್ ಇದೆ. ಇಲ್ಲೆಲ್ಲ ರೂಮ್ಸು, ಆ ಕಡೆ ವಿಲ್ಲಾಸ್ ಇದೆ. ಸಪ್ರೇಟ್ ಒಂದು 3 to 4 ಮೆಂಬರ್ಸ್ಗೆ ವಿಲ್ಲಾಸ್ ಇರುವಂಥ ಒಂದು ಜಾಗ ಇದು. ಬಟ್ ಫುಡ್ಡೆಲ್ಲ ನಮ್ಗೆ ಗೊತ್ತಿಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು, ಫುಡ್ದೆಲ್ಲ ಒಂದು ರಿವ್ಯೂ ಮಾಡ್ತೀನಿ ಆಮೇಲೆ. ವಿಲೇಜ್ ಹಳ್ಳಿ ವಾತಾವರಣ ಥರ ಫೀಲ್ ಆಗ್ತಿದೆ ನನಗಂತೂ. ಎಸ್ಪೆಷಲಿ ನಾನು ಹಳ್ಳಿಯಿಂದ ಬಂದಿರೋದ್ರಿಂದ ಅದೇ ಥರ ಫೀಲ್ ಆಗ್ತಿದೆ ನನಗೆ. ಎಲ್ಲ ನಮ್ಮ ಬಾಯ್ಸ್ ಎಲ್ಲ ಎದ್ಬಿಟ್ಟು ಇವಾಗ ರೆಡಿ ಆಗ್ತವ್ರೆ. ರೆಡಿ ಆಗ್ತಿರೋದಲ್ಲ, ಮಲ್ಗೆ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಾಯ್ಸು. ಇನ್ನೊಂದು ಅರ್ಧ ಗಂಟೆ ಎಲ್ಲ ರೆಡಿ ಆಗ್ತಾರೆ ನೋಡಿ. ಆ್ಯಕ್ಚುಲಿ ಈ ಥರ ಕಾಣ್ತಾ ಇದೆ ಫುಲ್. ಇದು ಒಬ್ಬ ಜೋಲಿ ಆಡ್ತವನೆ, ಒಳಗಡೆ ಫುಲ್ ಇಂಡೋರ್ ಗೇಮ್ಸ್ ಇದೆ. ಇದು ಎಂಟ್ರಿ. ಸೊ ಇದು ಆ್ಯಕ್ಚುಲಿ ನಾವು ಇವಾಗ ಬಂದಿರೋದು ಎತ್ತಿನ ಭುಜ ಟ್ರೆಕ್ಕು. ಹಾಸನ ಡಿಸ್ಟಿಕಲ್ಲಿ ಬರೋಂಥ ಒಂದು ಪ್ಲೇಸು. ಸೊ ಫುಲ್ಲು ಡೆನ್ಸ್ ಫಾರೆಸ್ಟು. ನಮ್ಮದು ಎಂಟೈರ್ ಗ್ಯಾಂಗು ಎಲ್ಲ ಫುಲ್ ಎನರ್ಜೆಟಿಕ್ಕಾಗಿ ಟ್ರೆಕ್ಕಿಂಗ್ ಹೋಗ್ತಾಯಿದ್ದೀವಿ. ಸೊ ನಾವು ವೆಲ್ಕಮ್ ಟು ಎತ್ತಿನ ಭುಜ ಟ್ರೆಕ್ಕಿಂಗ್. ಸೊ
Say guys, see the energy. Actually 7 ಗಂಟೆಗೆ 8 ಗಂಟೆಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಇವಾಗ ಬಂದಾಗ 12 ಗಂಟೆ ಆಲ್ಮೋಸ್ಟು. ಬಿಸಿಲು ಮಾತ್ರ ಫುಲ್ಲು ರುಬ್ತಾ ಇದೆ ಮೇಲ್ಗಡೆ. ಸೊ ಎಲ್ಲ ಎನರ್ಜೆಟಿಕ್ ಆಗಿ ಫುಲ್ಲು ಡೆನ್ಸು ಫಾರೆಸ್ಟ್ ಮಧ್ಯೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನೆಕ್ಸ್ಟು ಓಪನ್ ಟೆರೈನು ಗಾನು, ಆಮೇಲೆ ಬಿಸಿಲು. ಒಳ್ಳೆ ಪ್ಲೇಸು, ಒಳ್ಳೆ ಗಾಳಿ, ಚೆನ್ನಾಗಿದೆ ಜಾಗ, ಸೂಪರಾಗಿದೆ. ಸೊ ತೋರಿಸ್ತಾ ಹೋಗ್ತೀನಿ. ಇದು ಒಟ್ಟು ಟೋಟಲ್ಲು 2 ಕಿಲೋಮೀಟರು ಮತ್ತು 2 ಕಿಲೋಮೀಟರ್ ಡೌನು. ಸೊ ಟೋಟಲ್ 4 ಕಿಲೋಮೀಟರ್ ಟ್ರೆಕ್ಕು. ಹಾರ್ಡ್ಲಿ ಹಾಫ್ ಆನ್ ಅವರ್ ಹೋಗಲಿಕ್ಕೆ, ಹಾಫ್ ಆನ್ ಅವರ್ ಬರಲಿಕ್ಕೆ. ಆ್ಯಂಡ್ ಇದೇ ಥರ ಫ್ಲ್ಯಾಟಾಗಿರುತ್ತೆ ರೋಡು. ಬಟ್ ಅಲ್ಲೊಂದು ಹತ್ರ ಒಂದೇ ಒಂದು ಹತ್ರ ಸಮಥಿಂಗ್ ಲೈಕ್ ಒಂದು 300 ಮೀಟ್ರು ಫುಲ್ಲು ಸ್ಟೀಪ್ ಇದೆ. ಅದು ಹತ್ಬಿಟ್ರೆ ವಿ ವಿಲ್ ರೀಚ್ ದ ಪೀಕ್. ಆ್ಯಕ್ಚುಲಿ ಹಿಂಗಿದೆ ನೋಡಿ ಫಾರೆಸ್ಟು. ಗ್ರೇಟ್ ಎನರ್ಜಿ, ಗ್ರೇಟ್ ಡೇ. ವಾವ್, ನ್ಯಾಚುರಲ್ ಬ್ಯೂಟಿ. ಮಳೆಗಾಲಕ್ಕೆ ದೊಡ್ಡ ಮರ ಬಿದ್ದೋಗಿದೆ ಇಲ್ಲಿ. ಆ್ಯಂಡ್ ಫುಲ್ ಸಖತ್. ಗೋ ಮ್ಯಾನ್, ನಥಿಂಗ್, ಡೋಂಟ್ ವರಿ, ಈ ಸ್ಕೇರ್ಡ್. ಧೀರಜ್ is scared actually. Come. Yeah, I'm taking, come. Oh my god, nice. The great experience actually. So our manager is also coming. He's enjoying the trek actually. And our scrum master is also enjoying. He looks like a commando, the trainee officer. ದೇರೋ ಬನ್ನಿ. ಸೂಪರ್. ಬಾಲಯ್ಯ, ಬಾಲಯ್ಯ ನೋಡಲಿ. ಅಯ್ಯೋ ಏಯ್, ಬೆನ್ಗಿನ ಮುರ್ಕಿರ್ಕೊಂಡ್ಯೋ ಸ್ವಾಮಿ. ನೈಸ್. ದೇವರು, ನಾವು ಬಂದಿದ್ದೀವಿ ಎತ್ತಿನ ಭುಜಕ್ಕೆ. Too adventurous, no? Yeah, I love adventurous and I'll make our team also do the same adventurous. ಸೊ ಇಲ್ಲಿಂದ ಇವಾಗ ಸ್ಟೀಪ್ ಹತ್ತಬೇಕು. ಹಿಂಗೆ ಹೋಗ್ಬೋದು, ಹಿಂಗೆ ಬನ್ನಿ. ಓಕೆ, ದಿಸ್ ಇಸ್ ದ ವೇ. ಹಿಂಗಿದೆ ನೋಡಿ ವೇ ಮಾತ್ರ. ಫುಲ್ಲು ಸುತ್ತ ಸಣ್ಣ ಮರ ಗಿಡಗಳು, ಮಧ್ಯೆ ಈ ಥರ ದಾರಿ ಮಾಡ್ಕೊಂಡು ಹೋಗೋದು. ಸಾಕಾಗಿದೆ ಮಾತ್ರ. ಸೊ ಇದೆಲ್ಲ ಏನು ಕಾಣ್ತಿದೆಯಲ್ಲ, ಫುಲ್ ವೆಸ್ಟರ್ನ್ ಘಾಟ್ಸು. ಹಾಫ್ ವೇ ಕಂಪ್ಲೀಟ್ ಆಗಿದೆ. ಹಾಫ್ ವೇ ಅಲ್ಲ, ಆಲ್ಮೋಸ್ಟ್ 60% ಕಂಪ್ಲೀಟ್ ಆಗಿದೆ. ಸೊ ಇವಾಗ ಇಲ್ಲಿ ಕಾಣ್ತಿರೋದೆ ಎತ್ತಿನ ಭುಜ. ಸೊ ಇನ್ನೊಂದು 300 ಮೀಟರ್ ಇದೆ. ಫುಲ್ಲು ಆಲ್ಮೋಸ್ಟ್ 80 ಡಿಗ್ರಿ ಇನ್ಕ್ಲೈನ್ ಇದೆ. ಇದು ಹತ್ಬಿಟ್ರೆ ವಿ ವಿಲ್ ಗೋ ಟು ದಿ ಪೀಕ್. ಸೊ ಫುಲ್ಲು ವೆಸ್ಟರ್ನ್ ಘಾಟ್ಸ್ ಹಿಂಗಿದೆ ನೋಡಿ. ಇದು ಆ್ಯಕ್ಚುಲಿ ನಾವು ಬಂದಿರೋದು ಇವಾಗ ಜನವರಿ ಟೈಮು. ಅದಕ್ಕೋಸ್ಕರ ಇದೆಲ್ಲ ಫುಲ್ಲು ಡ್ರೈ ಆಗಿದೆ ಗ್ರಾಸು. ಬಟ್ ರೈನಿ ಸೀಸನಲ್ಲಿ ಬಂದರೆ ಮಾತ್ರ ಇಟ್ ವಿಲ್ ಬ್ಯೂಟಿಫುಲ್ ಗ್ರೀನರಿ ಇರುತ್ತೆ, ಸಖತ್ ಫಾಗ್ ಇರುತ್ತೆ, ಕ್ಲೌಡ್ ಇರುತ್ತೆ. ಮೈ ಗಾಡ್, ಕ್ರೇಜಿ, ಸಖತ್ತಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ. ಹಿಟ್ ದ ಬೆಲ್ ಬಟನ್. ಸೊ ಗೈಸ್, ಇವಾಗ ರಿಯಲ್ ಮೂವಿ ಇವಾಗಿರೋದು. ಆ್ಯಕ್ಚುಲಿ ಇಟ್ ಆಲ್ಮೋಸ್ಟ್ 80 ಡಿಗ್ರಿ 90 ಡಿಗ್ರಿ ಸ್ಟೀಪ್ ಈ ಥರ ಇದೆ. ಇದು ಹತ್ತಬೇಕು. ಜಸ್ಟ್ ಒಂದು 200 to 300 ಮೀಟ್ರ್ ಅಷ್ಟೇ. ಹಾರ್ಡ್ಲಿ ಒಂದು 5 to 10 ಮಿನಿಟ್ಸ್ ತೊಗೊಳುತ್ತೆ. ಬಟ್ ಅಲ್ಲೊಂದು ಜಾಗದಲ್ಲಿ ಮಾತ್ರ ಸ್ವಲ್ಪ ಸ್ಟ್ರಗಲ್ ಆಗುತ್ತೆ, ಯಾಕೆಂದರೆ ಕಲ್ಲು ಮೇಲೇ ಹೋಗಬೇಕು. ಸೊ ಅದೊಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಈಸಿನೇ. ಸೊ ನೋಡಿ, ಇಂಥ ಬಿಸಿಲಲ್ಲೂ ಕೂಡ ನಾವು ಟ್ರೆಕ್ಕಿಂಗ್ ಬಂದಿದ್ದೀವಿ. ಆ್ಯಂಡ್ ಮುಗಿಸ್ಕೊಂಡೆಲ್ಲ ತುಂಬ ವಾಪಸ್ ಹೋಗ್ತಿದ್ದಾರೆ. ನೈಸ್. ಎಷ್ಟು ಬ್ಯೂಟಿಫುಲ್ ವೆಸ್ಟರ್ನ್ ಘಾಟ್ಸು. ಎಲ್ಲ ಡ್ರೈ ಆಗಿಬಿಟ್ಟಿದೆ. ಮಳೆ ಮುಗಿದು ಆಲ್ಮೋಸ್ಟ್ ಒಂದು 3-4 ಮಂತ್ಸ್ ಆಗೋಗಿದೆ. ಸೊ ಅದಕ್ಕೆ ಫುಲ್ ಡ್ರೈ ಆಗಿಬಿಟ್ಟಿದೆ ಎಲ್ಲ. ಸೊ ಇವಾಗಿರೋದೇ ರಿಯಲ್ ಸ್ಟೋರಿ, ರಿಯಲ್ ಫಿಲಮ್ ಆ್ಯಕ್ಚುಲಿ. ಸೊ ಇದಕ್ಕೆ ಎತ್ತಿನ ಭುಜ ಏನಕ್ಕೆ ಅಂತ ಕರೀತಾರಪ್ಪ ಅಂತ ಹೇಳಿದರೆ, ಈ ಒಂದು ಸ್ಟೋನ್ ಏನಿದೆಯಲ್ಲ, ಸೊ ಇದು ಒಂದು ಎತ್ತಿನ ಭುಜದ ಥರ ಕಾಣುತ್ತೆ. ಅದಕ್ಕೋಸ್ಕರ ಇದನ್ನು ಎತ್ತಿನ ಭುಜ ಟ್ರೆಕ್ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾರ್ಡ್ಲಿ 2 ಕಿಲೋಮೀಟರ್ ಕೆಳಗಡೆಯಿಂದ ಮತ್ತು 2 ಕಿಲೋಮೀಟರ್ ಮೇಲ್ಗಡೆಯಿಂದ ವಾಪಸ್ ಡೆಸ್ಟಿನೇಷನ್ಗೆ ಹೋಗೋಂಥ ಒಂದು ಸ್ಮಾಲ್ ಟ್ರೆಕ್ ಇದು. ಒಂದು 45 ಮಿನಿಟ್ಸಲ್ಲಿ ಮುಗ್ದೋಗ್ಬಿಡುತ್ತೆ. ಇವಾಗ ನೋಡಿ ಕಲ್ಲು ಹೆಂಗೆ ಕಾಣ್ತಾ ಇದೆ, ಇದು ನೈಸ್. ಸೊ ಇದೇ ನೋಡಿ ಸ್ವಲ್ಪ ಕಷ್ಟ ಇರೋವಂಥದ್ದು ಒಂದು ಜಾಗ. ಫುಲ್ ಸ್ಟೋನ್ ಮೇಲೆ ಹತ್ತಬೇಕು, 90 ಡಿಗ್ರಿ. ಫೈನಲ್ ಹತ್ತಿದ್ವಿ. ಇನ್ನೊಂದು 5 ಮಿನಿಟ್ಸ್ ಅಷ್ಟೇ, ವಿಲ್ ರೀಚ್ ದ ಪೀಕ್. ನಾಟ್ 5 ಮಿನಿಟ್ಸ್, ಐ ಥಿಂಕ್ 2 ಮಿನಿಟ್ಸ್. You're about to reach the peak. Wow, this is crazy, bro. So finally we reached the peak. Oh my god, see, full on ಸ್ವಲ್ಪ ಟಫ್ ಇರೋದು. So finally we conquered.
ಟೆರಿಟರಿ. ಯಾರು ಸಕ್ಕದ ಕಾಣ್ತಿದೆ ಅಂತ ವೆಸ್ಟರ್ನ್ ಘಾಟ್ಸ್ನ ನೋಡ್ತಾ ಇದ್ರೆ ಕ್ರೇಜಿ ಬ್ರೋ, ಕ್ರೇಜಿ ಎಕ್ಸ್ಪೀರಿಯನ್ಸ್. ಫೈನಲಿ ಎತ್ತಿನ ಭುಜ ಹತ್ಬಿಟ್ಟು ಕೆಳಗಡೆ ಇಳಿತಾ ಇದ್ದೀವಿ. ಸೊ ಇದೇ ನೋಡಿ ಎತ್ತಿನ ಭುಜ ಟ್ರೆಕ್ಕಿಂಗು. ಹತ್ತಲಿಕ್ಕೆ 45 ಮಿನಿಟ್ಸು, ಇಳಿಲಿಕ್ಕೆ ಒಂದು 20 ಮಿನಿಟ್ಸು. ಇಳಿಯೋದು ತುಂಬ ಈಸಿ ಸ್ವಲ್ಪ ಕಂಪೇರ್ ಟು ಹತ್ತೋದು. ನೋಡಿ ಇದನ್ನು ಹತ್ತಿದ್ದು ಮೇಲ್ಗಡೆ, ಇಳಿದಿದ್ದು ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ಇಳಿದ್ವಿ ನಾವು. ಸೊ ಎತ್ತಿನ ಭುಜ ವೀಡಿಯೋ, ಈ ಒಂದು ವ್ಲಾಗು ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಲೈಕ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ದೇವರು ಫುಲ್ ಆರಾಮಾಗಿ ಬರ್ತವ್ರೆ. ಆ್ಯಂಡ್ ಎಲ್ಲರೂ ಆಲ್ರೆಡಿ ಹೋಗಿದ್ದಾರೆ ಅಲ್ಲಿ, ಇನ್ನೊಂದು ಫ್ಯೂ ಪೀಪಲ್ ಅಷ್ಟೇ. ಹತ್ತಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರೆ ಎಲ್ಲ ಇಳಿಲಿಕ್ಕೆ ಆರಾಮಾಗಿ ಇಟ್ಕೊಂಡು. ಯಾಕದವರು ಬಿದ್ರಾ, ಜಾರದ್ರಾ, ಏಟಾಯ್ತಾ? ಅಷ್ಟೇ, ಮುಗೀತು ಎತ್ತಿನ ಭುಜ. ಮಾನ್ಸೂನಲ್ಲಿ ಸಖತ್ತಾಗಿರುತ್ತೆ ಈ ಪ್ಲೇಸ್ ಮಾತ್ರ. ಎತ್ತಿನ ಭುಜ ಇಸ್ ಡನ್. ಲೆಟ್ಸ್ ಗೋ ಟು ರೆಸಾರ್ಟ್ಸ್. ಆ್ಯಕ್ಟಿವಿಟೀಸ್ ಇದೆ, ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸು. ಬಿ ಹ್ಯಾಪಿ, ಸ್ಟೇ ಹ್ಯಾಪಿ. ಬಾಯ್ ಬಾಯ್, ಸಿ ಯು.